ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಇವೇನು ಇಲ್ದಲೇನೆ ಡಯಾಬಿಟಿಸ್ ನ ಯಾವ ರೀತಿ ರಿವರ್ಸಲ್ ಮಾಡ್ಕೊಬೇಕು ತಿಳ್ಕೊಬೇಕಾ? ಬನ್ನಿ, ಹಾಗಿದ್ರೆ ಇವ್ ಯಾವ್ದ್ರ ಸಹಾಯ ಇಲ್ದಲೇನೆ ಡಯಾಬಿಟಿಸ್ ನ ರಿವರ್ಸಲ್ ಮಾಡ್ಕೊಂಡಿದ್ದಾರೆ, ಅವ್ರ ಜೊತೆ ಇವತ್ತು ನಾವು ಮಾತಾಡೋಣ. ನೀವು ಮುಂಚೆ ನೀವು ಡಯಾಬಿಟಿಸ್ ಬಂದಾಗ ಮೊದಲು ನಿಮ್ಮ ಗುಣಲಕ್ಷಣಗಳು ಏನಿತ್ತು, ಮತ್ತೆ ಏನಾದ್ರು ಹಾಸ್ಪಿಟಲ್ಗೆ ಏನಾದ್ರು ತೋರಿಸಿದ್ರಾ? ಇವಾಗೆಲ್ಲ ಎಷ್ಟಿತ್ತು ನಿಮ್ದು ಡಯಾಬಿಟಿಸ್, ಮತ್ತೆ ಇವಾಗ ಎಷ್ಟಿದೆ? ಡಯಾಬಿಟೀಸು ಫಸ್ಟು ಮುಂಚೆ ನನಗೆ 450 ಮತ್ತು ತುಂಬ ಹಾಸ್ಪಿಟಲ್ಗಳಿಗೆಲ್ಲ ತೋರಿಸಿದೆ. ಮೈಯೆಲ್ಲ ಕಡ್ತಾ ಬರೋದು, ಸುಸ್ತಾಗೋದು, ಭಾರಿ ಹಿಂಸೆ ಆಗೋದು ನನಗೆ. ಈಗ ಪರವಾಗಿಲ್ಲ. ಈಗ ಮುಂಚೆ HbA1c ಎಷ್ಟಿತ್ತು, ಇವಾಗ ಎಷ್ಟಿದೆ HbA1c? ಫಸ್ಟು ಮುಂಚೆ 12 ಇತ್ತು, ಇವಾಗ 6.5 ಇದೆ. ಈಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಶುಗರು ಕೂಡ ಕಮ್ಮಿ ಆಗಿದೆ. ಊಟಕ್ಕಿಂತ ಮುಂಚೆ 95, ಊಟ ಆದಮೇಲೆ 130, ಫುಲ್ ನಾರ್ಮಲ್ ಇದೆ ಈಗ. ಮುಂಚೆ ಟ್ಯಾಬ್ಲೆಟ್ಸ್ಗಳು ಎಷ್ಟು ತಗೊಳ್ತಾ ಇದ್ರಿ? ಮೆಡಿಸಿನ್ಗಳು ಏನೇನು ತಗೋತಾ ಇದ್ರಿ? ತುಂಬ ಮೆಡಿಸಿನ್ ತಗೊಳ್ಳಿವೆ. ಹಾಸನದಲ್ಲಿ ತುಂಬ ಡಾಕ್ಟ್ರುಗಳಿಗೆ ತೋರಿಸಿದೆ. ಬೆಂಗಳೂರಲ್ಲೂ ಕೂಡ ನಾನು ಅಡ್ಮಿಂಟ್ ಆಗಿದ್ದೆ 8 ದಿನ. ಅಲ್ಲೂ ಕೂಡ ನನಗೆ ಹುಷಾರಾಗಲಿಲ್ಲ, ತುಂಬ ತೊಂದರೆ ಅನುಭವಿಸ್ತಿದ್ದೆ. ಈಗ ನಿಮ್ಮ ಪ್ರೋಗ್ರಾಮಿಗೆ ಬಂದ ಮೇಲೆ ನಾರ್ಮಲ್ ಆಗಿದೆ. ಎಷ್ಟು ತಿಂಗಳುಗಳ ಕಾಲಾವಕಾಶ ತಗೊಂಡ್ರಿ ನಿಮ್ಮ ಡಯಾಬಿಟಿಸ್ನ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ? ನನಗೆ 3 ತಿಂಗಳಲ್ಲೇ ಸ್ವಲ್ಪ ಕಡಿಮೆ ಆಯ್ತಾ ಬಂತು. ಅಂದರೆ ಈಗ 6 ತಿಂಗಳಿಗೆ ಫುಲ್ಲು ನಾರ್ಮಲ್ ಇದೆ. ಓಕೆ. ಮುಂಚೆ ನೀವು ಹೇಳಿದ್ರಿ ಕಾಲು ಕಡ್ತಾ ಬರೋದು, ಕಾಲು ಉರಿಯುತ್ತಾ ಬರೋದು ಅಂತೆಲ್ಲ ಹೇಳಿದ್ರಿ, ಇವಾಗ ಏನಾದರೂ ಇದೆಯಾ? ಇಲ್ಲ. ಫಸ್ಟು ತುಂಬ ಕಡ್ತಾ ಬರೋದು, ಕಮ್ಮಿ ಮಾಡೋಕ್ಕಾಗಲೇ ಇಲ್ಲ. ಸ್ಕಿನ್ ಅಂತ ಕೂಡ ತಗೊಂಡೋಗಿ ಅದನ್ನು ಪರೀಕ್ಷೆ ಮಾಡಿದರು, ಇದು ಔಷಧಿ ಎಲ್ಲ ಬರೆದ್ರು, ಆದ್ರೂ ಕಡಿಮೆ ಆಗಲೇ ಇಲ್ಲ. ಈಗ ಎನ್ರೋಲ್ ಆಗೋಕ್ಕಿಂತ ಮುಂಚೆ ಏನಾದರೂ ಇಂಗ್ಲೀಷ್ ಮೆಡಿಸಿನಲ್ಲಿ ಟ್ಯಾಬ್ಲೆಟ್ಸು, ಇನ್ಸುಲಿನ್ ಏನಾದ್ರು ತಗೋತಾ ಇದ್ರಾ? ತುಂಬ ತಗೊಳ್ತಾ ಇದ್ದೆ. ದಿನಕ್ಕೆ 6 ಮಾತ್ರೆ 7 ಮಾತ್ರೆ ಎಲ್ಲ ಕುಡಿವೆ. ಗ್ಯಾಸ್ಟ್ರಿಕ್ಕು ಕೂಡ ಬರೋದು, ಕುಡಿದು ಹೊಟ್ಟೆ ಎಲ್ಲ ಉರಿ ಬರೋದು. 6-7 ಮಾತ್ರೆ ನಾನು ತಗೋತಾ ಇದ್ದೆ ಫಸ್ಟು. ಮತ್ತು ಗ್ಯಾಸ್ಟ್ರಿಕ್ಕು ಕೂಡ ಇತ್ತು. ಈಗ ಎಲ್ಲವೂ ಕೂಡ ಕಡಿಮೆ. ಇನ್ಸುಲಿನ್ 40 ಯೂನಿಟ್ 38 ಯೂನಿಟ್ ಇನ್ಸುಲಿನ್ ತಗೊಳ್ಳಿವೆ, ಆದ್ರೂ ಕೂಡ ಅದು ಕಡಿಮೆ ಆಗಲಿಲ್ಲ. ತಗೊಂಡಾಗ ಅಷ್ಟೇ ಸ್ವಲ್ಪ ಇದಾಗೋದು, ಮತ್ತೆ ಮಾಮೂಲಿ ಆಗೋದು. ಈಗ ನಮ್ಮ ಪ್ರೋಗ್ರಾಮ್ನ ನೀವು 6 ತಿಂಗಳಿಂದ ತಗೊಂಡಾದ ನಂತರದಲ್ಲಿ ಇವಾಗ ಟ್ಯಾಬ್ಲೆಟ್ಸ್ ಏನಾದರೂ ತಗೋತಾ ಇದ್ದೀರಾ? ಇಲ್ಲ, ಖಂಡಿತ ಇಲ್ಲ, ಯಾವುದೂ ತಗೋತಾ ಇಲ್ಲ. ಓಕೆ. ನೀವು ಇಂಗ್ಲೀಷ್ ಮೆಡಿಸಿನ್ ತಗೊಳ್ತಾ ಇದ್ದೀರಿ ಅಂತ ಮುಂಚೆ ಹೇಳಿದ್ರಿ. ಈಗ ನಮ್ಮ ಪ್ರೋಗ್ರಾಮಿಗೆ ಬಂದಾದ್ಮೇಲೆ ಫುಡ್ನ ಏನೇನು ಕೊಡ್ತಾ ಇದ್ವಿ, ಏನೇನು ತಗೋತಾ ಇದ್ರಿ, ಅದ್ರ ಬಗ್ಗೆ ಹೇಳ್ತೀರಾ? ನಿಮ್ಮ ಪ್ರೋಗ್ರಾಮಿಗೆ ಬಂದಮೇಲೆ ಮನೇಲಿ ಇರ್ತಕ್ಕಂಥ ಹಣ್ಣು, ತರಕಾರಿ, ಮೊಸರು, ಕಷಾಯಗಳು ಇದರಲ್ಲೇ ಗುಣವಾದೆ. ಈಗ ನೀವು 6 ತಿಂಗಳು ಪ್ರೋಗ್ರಾಮ್ ಮುಗಿಸಿದ ನಂತರದಲ್ಲಿ ಇವಾಗ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಆಲ್ರೆಡಿ ನೀವು ಪ್ರೋಗ್ರಾಮ್ 6 ತಿಂಗಳ ಕಾಲ ಮುಗಿಸಿದ್ದೀರಾ, ಇವಾಗಲಿಂದ ಅನುಭವ ಹೇಗೆ, ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? 6 ತಿಂಗಳಲ್ಲಿ ನೀವೇನು ಹೇಳ್ಕೊಟ್ಟಿದ್ರಿ ಅದನ್ನೇ ಚಾಚು ತಪ್ಪದೆ ಮಾಡ್ಕೊಂಡು ಬಂದೆ. ತುಂಬ ಆರಾಮಾಗಿದ್ದೀನಿ. ಈಗ ಯಾವುದೇ ಥರದ ಮಾತ್ರೆಗಳಾಗಲಿ ಮತ್ತೊಂದಾಗಲಿ ಡಾಕ್ಟ್ರ್ ಹತ್ರ ಹೋಗೋದಾಗಲಿ ಯಾವುದೂ ಇಲ್ಲ, ಇಂಗ್ಲೀಷ್ ಮೆಡಿಷನ್ನು ಇಲ್ಲ, ಆರಾಮಾಗಿದ್ದೀನಿ. ಸ್ನೇಹಿತರೆ, ಇಷ್ಟೊತ್ತವರೆಗೂ ಕೂಡ ನಮ್ಮ ಕ್ಲೈಂಟ್ ಒಪಿನಿಯನ್ ನೀವು ಕೇಳಿದ್ರಿ. ಅವ್ರು ನಮ್ಮ ಪ್ರೋಗ್ರಾಮಿಂದ ಯಾವ ರೀತಿ ಸಂಪೂರ್ಣವಾಗಿ ಡಯಾಬಿಟಿಸ್ನ ರಿವರ್ಸಲ್ ಮಾಡ್ಕೊಂಡಿದ್ದಾರೆ. ಅದು ಅಟ್ ದ ಏಜ್ ಆಫ್ 60, 60 ವರ್ಷಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂತಹ ಒಬ್ಬರು ತಮ್ಮ ಡಯಾಬಿಟಿಸನ್ನು ಸ್ವಾಭಾವಿಕವಾಗಿ ಇಂಗ್ಲೀಷ್ ಮೆಡಿಸಿನ್ಗೆ ಗುಡ್ ಬೈ ಹೇಳಿ ನ್ಯಾಚುರಲ್ ಆಗಿ ಹೋಮ್ ಕುಕ್ಡ್ ಫುಡ್, ಹೋಮ್ ಮೇಡ್ ಫುಡ್ ಎಲ್ಲ ರಿವರ್ಸ್ ಮಾಡ್ಕೊಂಡಿರೋದನ್ನ ನೀವು ತಿಳ್ಕೊಂಡ್ರೆ, ಇವನ್ 6 ತಿಂಗಳು ಮುಗ್ದ ನಂತರನೂ ಕೂಡ ಅವರು ಅದನ್ನೇ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಏನಾದ್ರೂ ಡಯಾಬಿಟಿಸಿಂದ ಬಳಲ್ತಾ ಇದ್ದು, ಬರೀ ಮೆಡಿಸಿನ್ಗಳಿಗೆ ಅಡಿಕ್ಟ್ ಆಗಿದ್ದು, ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ, ನಾನು ಹಾಸನಲ್ಲಿ 24/7 ಅವೈಲಬಲ್ ಇರ್ತೀನಿ. ನೀವು ಎನಿ ಟೈಮ್ ನನ್ನ ಡೈರೆಕ್ಟಾಗಿ ಭೇಟಿ ಮಾಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಒಂದು ಮತ್ತೆ ನೀವು ಕೂಡ ಇದನ್ನ ಸದುಪಯೋಗ ಪಡಿಸ್ಕೊಬೇಕು ಅಂತ ಅಂದ್ರೆ, ಅಥವಾ ಹಾಸನಿಂದ ಹೊರಗಡೆ ಇರ್ತಕ್ಕಂಥವ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಳ್ಳೋದ್ರ ಮುಖೇನ ನೀವು ನಮ್ಮ ಪ್ರೋಗ್ರಾಮ್ಗೆ ಎನ್ರೋಲ್ ಆಗೋದ್ರ ಮುಖೇನ ಇದನ್ನ ಸದುಪಯೋಗ ಪಡ್ಕೊಬಹುದು. ಮತ್ತೆ ಸಂಪೂರ್ಣವಾಗಿ ನಿಮ್ಮ ಇನ್ಸುಲಿನ್ ಮತ್ತೆ ಟ್ಯಾಬ್ಲೆಟ್ಸ್ಗೆ ಗುಡ್ ಬೈ ಅನ್ನ ಹೇಳ್ಬೋದು. ಧನ್ಯವಾದಗಳು ಸ್ನೇಹಿತರೆ.